ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆದು ಎತ್ತುಗಳ ಮೆರವಣಿಗೆ ಇದು. ಸೊ ತುಂಬ ಚೆನ್ನಾಗಿ ನಡೀತು ಇದು ಮೆರವಣಿಗೆ, ಅದ್ಭುತವಾಗಿ ನಡೀತು. ಹಾಗೆ ಜಾತ್ರೆ ಕೂಡ ಈ ವರ್ಷ ಎಲ್ಲ ವರ್ಷದಕ್ಕಿಂತಲೂ ತುಂಬ ಚೆನ್ನಾಗಿ ನಡೀತು. ಅತಿ ಹೆಚ್ಚು ದನಗಳು ಎತ್ತುಗಳೆಲ್ಲ ಸೇರಿದೋ. ಅವು ದೊಡ್ಡ ಬೆಲೆ ಆಗ್ಬೋದು ಅಥವಾ ಸಣ್ಣ ಬೆಲೆ ಆಗ್ಬೋದು. ಸೊ ನೋಡ್ಬೋದು ಎತ್ತುಗಳ ಮೆರವಣಿಗೆನ ಯಾವ ರೀತಿ ಮಾಡ್ತಿದ್ದಾರೆ ಅಂತ. ತುಂಬ ಅದ್ಧೂರಿಯಾಗಿ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಸೊ ಒಂದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ, ಸೊ ಅದನ್ನು ನಿಮಗೀಗ ತೋರಿಸ್ತಿದ್ದೀನಿ. ಸೊ ಸೆಲೆಬ್ರಿಟಿಗಳು ಬಂದರೆ ಹೇಗೆ ಆಚರಿಸ್ತಾರೋ ಅದೇ ರೀತಿ ಇವ್ರು ಮಾಡ್ತಿದ್ದಾರೆ. ಹಾಗೆ ಕೂಡ ಈ ಮೆರವಣಿಗೆಗೆ ಚಂದನ್ ಶೆಟ್ಟಿ ಅವರು ಕೂಡ ಬಂದಿದ್ದರು. ಸೊ ಅದನ್ನು ಕೂಡ ಮುಂದೆ ಒಂದು ಕ್ಲಿಪ್ ಇದೆ. ಸೊ ಹಾಗೆ ಎಲ್ಲ ದೊಡ್ಡ ದೊಡ್ಡ ಬೆಲೆ ಎತ್ಕೊಳ್ದು ಕೂಡ ವೀಡಿಯೋಗಳಿದ್ದಾವೆ. ಎಲ್ಲ ವೀಡಿಯೋಗಳು ಕೂಡ ಆಲ್ರೆಡಿ ಅಪ್ಲೋಡ್ ಆಗಿದ್ದಾವೆ. ಸೊ ತುಂಬ ಒಳ್ಳೆ ಓರಿಗಳದು ಮತ್ತು ಮರ್ವೆ ನಾರಾಯಣಪ್ಪ ಅವ್ರು ಎತ್ತುಗಳ್ದು ಮತ್ತು 11 ಲಕ್ಷಕ್ಕೆ ಸೇಲಾದಂಥ ಹಾಲೊಲನ್ ಕರುಗಳ್ದು ಎಲ್ಲ ವೀಡಿಯೋಗಳು ಕೂಡ ಆಲ್ರೆಡಿ ಅಪ್ಲೋಡ್ ಆಗಿದ್ದಾವೆ. ಸೊ ಎಲ್ಲ ವೀಡಿಯೋಗಳನ್ನೂ ಕೂಡ ನೋಡಿ ನಮ್ಮ ಚಾನಲ್ ಹೋಗಿ. ಹಾಗೆಯೇ ಎಲ್ಲ ವೀಡಿಯೋಗಳನ್ನೂ ಕೂಡ ಶೇರ್ ಮಾಡಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡ್ಬೋದು ಯಾವ ರೀತಿ ಆಚರಿಸ್ತಿದ್ದಾರೆ ಅಂದರೆ, ಸೆಲೆಬ್ರಿಟಿ ಬಂದರೂ ಕೂಡ ಈ ರೇಂಜ್ಗೆ ಮೆರವಣಿಗೆ ಮಾಡಲ್ಲ. ಆ ಥರ ನಮ್ಮ ಹಳ್ಳಿಕಾರ್ ಎತ್ತುಗಳು ಮೆರವಣಿಗೆ ಈ ಥರ ನಡೀತು. ತುಂಬ ಚೆನ್ನಾಗಿತ್ತು. ನೋಡ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂದರೆ, ಒಬ್ಬರು MLA MP ಮಿನಿಸ್ಟ್ರು ಅಥವಾ ಮಂತ್ರಿಗಳು ಬಂದರೂ ಕೂಡ ಈ ರೇಂಜಿಗೆ ಸೇರಲ್ಲ, ಆ ಥರ ಸೇರಿದ್ದಾರೆ. ಸೊ ಇದಕ್ಕೆ ಹೇಳೋದು ನಮ್ಮ ಹಳ್ಳಿಕಾರ್ ಎತ್ತುಗಳ ಕ್ರೇಜ್ ಅಂತ. ಸೊ ಇದು ಇವತ್ತು ನೆನ್ನೆ ಮೊನ್ನೆಯಿಂದಲ್ಲ, 100 ವರ್ಷಗಳಿಂದ ಇತ್ತಿದ್ದು. ಬಟ್ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಎಲ್ಲ ಮೊದಲು ಇರಲಿಲ್ಲ, ಹಾಗಾಗಿ ಜನರುಗಳಿಗೆ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಇರೋದ್ರಿಂದ ಎಲ್ರಿಗೂ ಗೊತ್ತಾಗ್ತಿದೆ ಅಷ್ಟೇ. ಇದೆಲ್ಲ 100 ವರ್ಷದಿಂದ ಇದಕ್ಕೂ ಇನ್ನೂ ತುಂಬ ಚೆನ್ನಾಗಿ ಮೆರವಣಿಗೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಹಿರಿಯರು. ಸೊ ಅದನ್ನು ನಾವು ಕಂಟಿನ್ಯೂ ಹೋಗ್ತಿದ್ದೀವಿ ಅಷ್ಟೇ, ಹೊಸದೇನೂ ಮಾಡ್ತಾಯಿಲ್ಲ. ಸೊ ಅವ್ರು ಏನು ಮಾಡ್ಕೊಂಡು ಬಂದಿದ್ರು ಅದನ್ನು ನಾವು ಉಳಿಸ್ತಿದ್ದೀವಿ ಅಷ್ಟೇ. ಸೊ ಹಾಗೆ ಹಳ್ಳಿಕಾರ್ ಎತ್ತುಗಳದು ಬೆಲೆ ಎಂತಕ್ಕೆ ಜಾಸ್ತಿ ಆಯಿತು ಆ ವಿಡಿಯೋ ಕೂಡ ಇದೆ. ಅದ್ರ ಬಗ್ಗೆ ಕೂಡ ಮಂಡ್ಯದ ರೈತರುಗಳು ಮಾತಾಡಿದ್ದಾರೆ. ಅದು ಕೂಡ ನೆಕ್ಸ್ಟ್ ನಾಳೆಯಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ಆ ವಿಡಿಯೋ ಕೂಡ ನೋಡಿ, ಎಂತಕ್ಕೆ ಹಳ್ಳಿಕಾರ್ ಎತ್ತುಗಳದು ಬೆಲೆ ಜಾಸ್ತಿ ಆಯಿತು, ಅದು ಸರಿನಾ ತಪ್ಪಾ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ನೋಡೋದೆಲ್ಲ ದೊಡ್ಡ ಎತ್ತುಗಳು ಜಾಸ್ತಿ ಇದ್ದಾವೆ. ನೆಕ್ಸ್ಟು ಸಪ್ಲಮ್ ಜಾತ್ರೆಗೂ ಕೂಡ ಈ ಎತ್ತುಗಳು ಒಂದಷ್ಟು ಬರ್ತವೆ. ಕಂಪ್ಲೀಟ್ ಎಲ್ಲ ಬರೋಲ್ಲ, ಒಂದು ಅರ್ಧ ಭಾಗ ಎತ್ತುಗಳು ಬರ್ತವೆ ಸಪ್ಲಮ್ಗೂ. ಸೊ ಹಾಗೆ ನೋಡ್ಬೋದು, ಮುಂದೆ ಎತ್ತುಗಳ ಮೆರವಣಿಗೆ ಹೋಗ್ತಿದ್ರೆ ಹಿಂದೆಗಡೆ ಒಂದು ರ್ಯಾಲಿ ಥರ ಬರ್ತಿದ್ದಾರೆ. ಅಲ್ಲಿ ನೋಡ್ಬೋದು ಕೊನೆಯಲ್ಲಿರುವಂಥವ್ರು ಆ ಕಡೆ ಚಂದನ್ ಶೆಟ್ಟಿ ಅವರು. ಸೊ ಅವರು ಕೂಡ ಬಂದಿದ್ದರು ಈ ಮೆರವಣಿಗೆಗೆ. ಸೊ ಅವ್ರಿಗೂ ಕೂಡ ಎತ್ತುಗಳು ಅಂದರೆ ತುಂಬ ಪ್ರೀತಿ. ಸೊ ಹಾಗೆ ಈಗ ಒಂದು 3 ಓರಿಗಳಿದ್ದೋ, ಅವು ಪೂರ್ತಿ ಬಸ್ತಿ ಓರಿ ಬ್ಲಡ್ ಲೈನ್. ಸೊ ಈ ಕಡೆ ಫಸ್ಟಲ್ಲಿರುವಂಥದ್ದು ಬಸ್ತಿ ಓರಿಗೆ ಮೊಮ್ಮಗ ಆಗುತ್ತೆ, ಪಕ್ಕದಲ್ಲಿರುವಂಥದ್ದೇ ಇದ್ರ ಅಪ್ಪ. ಸೊ ಆ ಕಡೆ ಕೊನೆಯಲ್ಲಿರುವಂಥದ್ದು ಕೂಡ ಬಸ್ತಿ ಓರಿಗೆ ಹುಟ್ಟಿದ್ದೆ. ಸೊ 3 ಕೂಡ ಬಸ್ತಿ ಓರಿ ಬ್ಲಡ್ ಲೈನ್ ಬರುತ್ತೆ. ನೋಡ್ಬೋದು ಇದನ್ನು 2 ಅಷ್ಟೇ. ಈಗ ಜನವರಿ ಮೇಲೆ ಇದನ್ನು ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ನೋಡ್ಬೋದು ಎಲ್ಲ ಟಾಪ್ ಎತ್ತುಗಳು. ನೋಡ್ಬೋದು ಲೈಟ್ ಅರೇಂಜ್ಮೆಂಟ್ಸ್ ಆಗ್ಬೋದು, ಆ ಮೆರವಣಿಗೆ ಮಾಡಿದಾಗ ಹೂನಾರಗಳು ಯೂಸ್ ಮಾಡಿರೋದಾಗ್ಬೋದು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಮೆರವಣಿಗೆಗೋಸ್ಕರನೇ. ಸೊ ಅದು ನಮ್ಮ ಎತ್ತುಗಳ ಮೇಲಿರುವಂಥ ಕ್ರೇಜು. ನೋಡೋದೆಲ್ಲ ದೊಡ್ಡ ಎತ್ತುಗಳೇ ಜಾಸ್ತಿ. ಈ ಕರುಗಳು ಕೂಡ ಇದ್ದಾವೆ ನೋಡ್ಬೋದು. ಇವೆಲ್ಲ ಮುಂದಿನ ದಿನಗಳಲ್ಲಿ ದೊಡ್ಡ ಎತ್ತು ಇವು. ನೋಡ್ಬೋದು ಕೂಟ ನೋಡ್ಬೋದು. ಅವಳಿ ಜೋಳಿ ಕರುಗಳು ಕೂಡ ಇಷ್ಟು ಥರ ಕಾಣಲ್ಲ, ಅಂದರೆ ಒಂದೇ ಥರ, ಆ ಥರ ಕೂಟ ಮಾಡಿದ್ದಾರೆ. ಅದು ನಮ್ಮ ರೈತರು ಟ್ಯಾಲೆಂಟ್. ಅಂದರೆ ಈ ಥರ ಕೂಟ ಮಾಡಬೇಕು ಅಂದರೆ ಯಾವ ಡಾಕ್ಟ್ರುಗಳ ಕೈಲೂ ಆಗಲ್ಲ, ನಮ್ಮ ರೈತರೇ ಕೂಟ ಮಾಡುವಂಥದ್ದು. ನೋಡ್ಬೋದು ಈ ಥರ ಅಲ್ಲಾಗದಿರೋ ಕರುಗಳು ಕೂಡ ಸಿಗ್ತವೆ, ತುಂಬ ಸಿಗ್ತವೆ. ಹಾಗೆ ನೋಡ್ಬೋದು ಇವೆಲ್ಲ ಒಂದು 2 ಅಲ್ಲಿಗೆ ಬಂದಿರುವಂಥ ಕರುಗಳಿವು. ಸೊ ಇವ್ರ ಚಪ್ರದಲ್ಲೇ 15 ಲಕ್ಷದ ಟಾಪ್ ಎತ್ತುಗಳು ಕೂಡ ಇದ್ದೋ. ಅವು ಕೂಡ ಕಂಪ್ಲೀಟ್ ಡೀಟೇಲ್ಸ್ ಇರುವಂಥ ವೀಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ಆ ವಿಡಿಯೋಗಳನ್ನೂ ಕೂಡ ನೋಡಿ. ನೋಡ್ಬೋದು ಯಾವ ಕಲರ್ ಇದ್ದಾವೆ ಅಂತ. 2 ಅವಳಿ ಜೋಳಿ. ಬಟ್ ಇವು ಅವಳಿ ಜೋಳಿ ಅಲ್ಲ, ಕೂಟ ಮಾಡುವಂಥದ್ದು. ಕೂಟ ಮಾಡಿರೋದನ್ನೇ ಆ ಥರ ಕೂಟ ಮಾಡಿದ್ದಾರೆ, ಅವಳಿ ಜೋಳಿ ಥರ ಕಾಣೋಂಗೆ ಅಷ್ಟೇ. ಅದು ರೈತರ ಟ್ಯಾಲೆಂಟ್ ಅದು. ಸೊ ನೋಡ್ಬೋದು ಈಗ ನೋಡ್ತಿರೋ ಎತ್ತುಗಳು ಇವು 15 ಲಕ್ಷ ಎತ್ತುಗಳು. ನೋಡ್ಬೋದು 2 ಕೂಡ ಸೇಮ್ ಟು ಸೇಮ್ ಇದ್ದಾವೆ. ನೋಡ್ಬೋದು ಈ ಸಲ ಜಾತ್ರೆ ತುಂಬ ಚೆನ್ನಾಗಿ ಕಟ್ಟಿತ್ತು. ಸೊ ಎಲ್ಲ ವೀಡಿಯೋಗಳು ಕೂಡ ಅಪ್ಲೋಡ್ ಆಗಿದ್ದಾವೆ. ಸೊ ಎಲ್ಲ ವೀಡಿಯೋಗಳನ್ನೂ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ಘಾಟಿ ಜಾತ್ರೆಗೆ ಬರೋಕ್ಕಾಗಿಲ್ಲೋ ಅವ್ರಿಗೆಲ್ಲ ವೀಡಿಯೋಗಳು ಶೇರ್ ಮಾಡಿ, ಅವ್ರು ಈ ಮುಖಾಂತರ ನೋಡ್ಕೊಳ್ಬೋದು.